ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲಿನ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ, ಯಾರಿಗೆ ಕಾನೂನಿನ ಅರಿವು ಮತ್ತು ಅದರ ಜ್ಞಾನ ಬೇಕು ಅವರಿಗಾಗಿ ನಾನು ಈ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇರೋದು ಮತ್ತು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ, ಸಾಮಾನ್ಯ ಜನರಿಗೂ ಸಹ ಕಾನೂನಿನ ಅರಿವು ಬರಬೇಕು. ಕಾನೂನಿನಲ್ಲಿ ಏನೆಲ್ಲ ಇದೆ, ತಪ್ಪು ಸರಿ ಏನೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿರಂತರವಾದ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತು ನನ್ನ ವಿಡಿಯೋಗಳಿಂದ ನಿಮ್ಗೇನಾದ್ರು ಉಪಯೋಗ ಆಗ್ತಾ ಇದ್ದರೆ ನನ್ನ ವಿಡಿಯೋಗಳನ್ನ ಇತರರಿಗೂ ಶೇರ್ ಮಾಡಿ, ಅವರಿಗೂ ಸಹ ಉಪಯೋಗ ಆಗಲಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀವಿ. ಏನಂತ ಹೇಳಿದ್ರೆ, ಇವತ್ತಿನ ಟಾಪಿಕ್ ಬಂದು ಲಿವಿಂಗ್ ಟುಗೆದರ್. ಲಿವಿಂಗ್ ಟುಗೆದರ್ ಅಂದ್ರೇನು, ಅದರ ಪರಿಣಾಮ ಏನು, ಅದರಿಂದ ಏನು ಯೂಸ್ ಇದೆ, ಏನು ಯೂಸ್ ಇಲ್ಲ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಾವು ಭಾರತೀಯರ ಸಂಸ್ಕೃತಿಯ ಪ್ರಕಾರ ಲಿವಿಂಗ್ ಟುಗೆದರ್ ಒಂದು ನಮ್ಮ ಸಂಸ್ಕೃತಿಗೆ ತಕ್ಕಂಥ ಒಂದು ಪದ್ಧತಿ ಅಲ್ಲ. ಆದರೆ ಕಾನೂನಾತ್ಮಕವಾಗಿ ನಾವು ನೋಡೋದಾದರೆ ಇದು ಕಾನೂನಿನಲ್ಲಿ ಒಂದು ಆರ್ಡರೇ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಇದೆ. ಲಿವಿಂಗ್ ಟುಗೆದರ್ ಜೊತೆಲಿ ಇರೋದು ಯಾವುದೇ ರೀತಿಯಾದ ಒಂದು ತಪ್ಪು ಅಂತಲ್ಲ ಅಂತ ಹೇಳಿ. ಆದರೆ ನಾವು ಭಾರತೀಯ ಸಂಸ್ಕೃತಿಗೆ ಬೆಲೆ ಕೊಡಬೇಕು. ಮತ್ತು ಇದು ಅನ್ಯ ದೇಶದಿಂದ ಬಂದಂಥ ಒಂದು ಸಂಸ್ಕೃತಿ ಆದ್ದರಿಂದ ಇದನ್ನು ಯಾರೂ ಸಹ ಪ್ರೋತ್ಸಾಹ ಮಾಡಬಾರ್ದು ಅಂತಲೇ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತು ಇದನ್ನು ಮಾಡೋದ್ರಿಂದ ನಮಗೂ ಸಹ ಒಂದು ಸೊಸೈಟಿಲಿ ಯಾವುದೇ ರೀತಿಯ ಒಂದು ಮಾನ್ಯತೆ ಸಹ ಇರೋದಿಲ್ಲ, ಒಂದು ಗೌರವ ಸಹ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ಅಂತ ಹೇಳಿದ್ರೆ, ಒಬ್ಬ ಗಂಡು ಹೆಣ್ಣು ಮದುವೆಯಾಗಿ ಜೊತೆಯಲ್ಲಿ ಜೀವನ ಮಾಡೋದೇ ಒಂದು ನಮ್ಮ ಸಂಸ್ಕೃತಿ ಆಗಿದೆ. ಅವರನ್ನು ಗಂಡ ಹೆಂಡತಿ ಅಂತ ಕರಿಬೋದು. ಆದರೆ ಲಿವಿಂಗ್ ಟುಗೆದರ್ಲಿ ಇರೋರನ್ನ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಅಂತ ಕರೆಯೋದಿಲ್ಲ. ಅವರು ಜೊತೆಯಲ್ಲಿ ಸಂಸಾರ ಮಾಡ್ಕೊಂಡು ಜೊತೆಲಿ ಇರ್ಬೋದು ಅಷ್ಟೇ ಹೊರತು, ಪರಸ್ಪರ ಜೀವನವನ್ನು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಹೊರತು, ಅವ್ರು ಯಾವತ್ತಿಗೂ ಸಹ ಗಂಡ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳಿದ್ರೆ ಸ್ನೇಹಿತರೆ, ಒಂದು ಸುಪ್ರೀಂ ಕೋರ್ಟಲ್ಲಿ 2010 ಒಂದು ಜಡ್ಜ್ಮೆಂಟ್ ಆಗುತ್ತೆ. ಖುಷ್ಬು ವರ್ಸಸ್ ಕಣಮಲೈ ಅಂತ ಹೇಳ್ಬಿಟ್ಟು 2010 ಒಂದು ಜಡ್ಜ್ಮೆಂಟ್ ಆಗುತ್ತೆ. ಆ ಜಡ್ಜ್ಮೆಂಟ್ ಪ್ರಕಾರವಾಗಿ ಯಾವ ಒಬ್ಬ ಅನ್ಮ್ಯಾರಿಡ್ ವುಮೆನ್ನು ಮತ್ತು ಅನ್ಮ್ಯಾರಿಡ್ ಮೆನ್ನು, ಯಾರು ಮದುವೆ ಆಗದ ಒಬ್ಬ ಪುರುಷ, ಮದುವೆ ಆಗದ ಒಬ್ಬ ಮಹಿಳೆ ಜೊತೆಯಲ್ಲಿ ಒಂದೇ ಮನೆಯಲ್ಲಿ ಒಂದೇ ಸೂರಿನ ಕೆಳಗಡೆ ಒಂದು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗಂಡ ಹೆಂಡತಿಯ ರೀತಿ ಒಬ್ಬರು ವಾಸ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಲಿವಿಂಗ್ ಟುಗೆದರ್ ಅಂತ ಹೇಳ್ಬೋದು. ಆದರೆ ಈ ಲಿವಿಂಗ್ ಟುಗೆದರಲ್ಲಿ ಯಾವುದೇ ಹೊತ್ತು ಒಂದು ಬಾಧ್ಯತೆ ಇರೋದಿಲ್ಲ, ಒಂದು ಯಾವುದೇ ರೀತಿ ಒಂದು ಕಂಡೀಷನ್ ಸಹ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಇಷ್ಟ ಬಂದಂಗೆ ಇರ್ಬೋದು, ಇಲ್ಲ ಅಂದರೆ ಬಿಟ್ಟೋಗ್ಬೋದು. ಇದು ಇರಲೇಬೇಕು, ಇಷ್ಟು ವರ್ಷ ಜೊತೆಲೇ ಇರಬೇಕು ಅಂತ ಯಾವುದೇ ರೀತಿ ಇರೋದಿಲ್ಲ. ಮದುವೆ ಅಂದರೆ ಒಂದು ಕಾಂಟ್ರಾಕ್ಟ್ ಇದ್ದಂಗೆ, ಖಂಡಿತವಾಗ್ಲೂ ಏನು ಒಂದು ಇದೆ ಅದ್ರ ಪ್ರಕಾರವಾಗಿ ಒಂದು ಗಂಡ ಹೆಂಡತಿ ಜೀವನ ಮಾಡ್ಕೊಂಡೇ ಹೋಗಬೇಕು. ಒಂದು ವೇಳೆ ಗಂಡ ಹೆಂಡತಿ ಜೀವನ ಮಾಡೋಕ್ಕಾಗಲಿಲ್ಲ ಅಂದರೆ ಕಾನೂನು ಪ್ರಕಾರವಾಗಿ ಒಂದು ವಿಚ್ಛೇದನ ಪಡ್ಕೊಂಡು ದೂರ ಆಗ್ಬೋದು. ಆದರೆ ಲಿವಿಂಗ್ ಟುಗೆದರಲ್ಲಿ ಈ ಥರ ಏನೂ ಇಲ್ಲ ಸ್ನೇಹಿತರೆ. ಯಾರು ಒಬ್ಬ ಗಂಡು 21 ವರ್ಷ ದಾಟಿರ್ತಾರೋ, ಯಾರು ಒಬ್ಬ ಮಹಿಳೆ 18 ವರ್ಷ ದಾಟಿರ್ತಾರೆ, ಅವರು ಲಿವಿಂಗ್ ಟುಗೆದರಲ್ಲಿ ಜೀವನ ಮಾಡ್ಬೋದು. ಅದು ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಅದು ಸರಿ ಅಂತ ನಾವು ಹೇಳೋಕ್ಕಾಗಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ. ಬಟ್ ಕಾನೂನಿನ ಪ್ರಕಾರವಾಗಿ ಅವರು ಇರುವುದು ಅವರ ಈ ಲಿವಿಂಗ್ ಟುಗೆದರಲ್ಲಿ ಸ್ನೇಹಿತರೆ, ಪರಸ್ಪರ ಹೊಂದಾಣಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ಜೊತೆಲಿ ಇದ್ಕೊಂಡು ಹೋಗ್ಬೋದು. ಎಲ್ಲಿವರೆಗೂ ಪ್ರೀತಿ ವಿಶ್ವಾಸ ಜೊತೆಲಿರುತ್ತೋ, ಎಲ್ಲಿವರೆಗೂ ನಂಬಿಕೆ ಜೊತೆಲಿರುತ್ತೋ, ಎಲ್ಲಿವರೆಗೆ ಹೊಂದಾಣಿಕೆ ಜೊತೆಲಿರುತ್ತೋ ಅಲ್ಲಿವರೆಗೂ ಈ ಸಂಬಂಧ ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ. ಯಾವಾಗ ಒಂದು ಸಂಬಂಧ ಬಿರುಕು ಬಿಡುತ್ತೋ, ಯಾವಾಗ ನಂಬಿಕೆ ಅನ್ನೋದು ಹೋಗುತ್ತೋ, ಯಾವಾಗ ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೋ, ಯಾವಾಗ ಒಂದು ಸಾಕು ನನಗೆ ಜೀವನ, ಈ ಲಿವಿಂಗ್ ಟುಗೆದರ್ ಜೀವನ ಬೇಡ ನನಗೆ ಅಂತ ಅನಿಸುತ್ತೋ, ಅಲ್ಲಿ ತನಕ ಮಾತ್ರ ಈ ಲಿವಿಂಗ್ ಟುಗೆದರ್ ಒಂದು ಜೀವನ ಇರುತ್ತೆ. ನಂತರ ಅವರು ಇರ್ತಾರೆ ಜೊತೆಲಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ಅವ್ರ ಇಷ್ಟ. ಅವಾಗ ಅದಲ್ಲಿ ಹೆಸರಲ್ಲೇ ಹೇಳಂಗೆ ಲಿವಿಂಗ್ ಟುಗೆದರ್, ಇರೋ ತನಕ ಜೊತೆಲಿ ಇರೋಣ ಅಂತಾನೇ ಇರೋದು ಅದು. ಹಾಗಾಗಿ ಇರಲೇಬೇಕು ಹೋಗಲೇಬೇಕು ಅನ್ನೋದೇನಿಲ್ಲ, ಅವ್ರಿಗೆ ಸೇರಿದ್ದು. ಯಾಕೆಂದರೆ ಎಲ್ಲ IT-BT ಕಂಪ್ನಿ ಅಥವಾ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾಯಿರ್ತಾರೆ. ಎಕ್ಸಾಂಪಲ್, ಯಾವುದೋ ದೇಶದಿಂದ ಯಾವುದೋ ಊರಿಂದ ಬಂದು ಇಲ್ಲಿ ನೆಲೆಸಿರ್ತಾರೆ. ಅವ್ರಿಗೆ ಇಲ್ಲಿ ಒಬ್ಬರು ಸಂಗಾತಿ ಬೇಕು ಅನಿಸುತ್ತೆ, ಜೊತೆಲಿ ಇರೋಕ್ಕೆ ಒಬ್ಬರು ಸಂಗಾತಿ ಬೇಕು ಅನಿಸುತ್ತೆ. ಹಾಗಾಗಿ ಅವರು ಲಿವಿಂಗ್ ಟುಗೆದರ್ಗೆ ಒಂದು ಆಪ್ಷನ್ನ ಹುಡ್ಕೊಂಡು ಲಿವಿಂಗ್ ಟುಗೆದರ್ ಜೊತೆಲಿ ಇರ್ತಾರೆ. ಕಷ್ಟ ಸುಖ ಹಂಚ್ಕೊಳ್ಳೋಕ್ಕಾಗಲಿ, ಪ್ರೀತಿ ಪ್ರೇಮ ಹಂಚ್ಕೊಳ್ಳೋಕ್ಕಾಗಲಿ, ಮತ್ತು ಇನ್ನಿತರ ಅವಶ್ಯಕತೆಗಳಿಗಾಗಿ ಇವರು ಲಿವಿಂಗ್ ಟುಗೆದರ್ಲಿ ಇರ್ತಾರೆ. ಆದರೆ ಲಿವಿಂಗ್ ಟುಗೆದರ್ಲಿ ಇರೋದ್ರಿಂದ ಕಾನೂನಿನಲ್ಲಿ ಒಂದು ಮಾನ್ಯತೆ ಇದೆ. ಆದರೆ ಲಿವಿಂಗ್ ಟುಗೆದರಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಕಾನೂನಿನಲ್ಲಿ ಮಾನ್ಯತೆ ಇದೆ. ಬಟ್
ಇಲ್ಲೆಜಿಮೇಟ್ ಚೈಲ್ಡ್ ಅಂತಾರೆ. ಯಾರು ಮದುವೆಯಾಗಿ ಮದುವೆಯಿಂದ ಹುಟ್ಟಿದಂಥ ಮಕ್ಕಳಿಗೆ ಲೆಜಿಮೇಟ್ ಚೈಲ್ಡ್ ಅಂತಾರೆ. ಈ ಥರ ಲಿವಿಂಗ್ ಟುಗೆದರಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಇಲ್ಲೆಜಿಮೇಟ್ ಚೈಲ್ಡ್ ಅಂತಾರೆ. ಹಾಗಾಗಿ ಇಲ್ಲೆಜಿಮೇಟ್ ಚೈಲ್ಡ್ಗೆ ಅದರದೇ ಆದಂಥ ಒಂದು ಹಕ್ಕು ಬಾಧ್ಯತೆಗಳಿರ್ತವೆ. ಮತ್ತು ಮದುವೆಯಾಗಿ ಹುಟ್ಟಿದಂಥ ಮಗುಗೆ ಅದರದೇ ಆದ ಒಂದು ಅಧಿಕಾರ ವ್ಯಾಪ್ತಿ ಬರುತ್ತೆ. ಇದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಮತ್ತು ಲಿವಿಂಗ್ ಟುಗೆದರಲ್ಲಿ ಏನು ಒಂದು 5 ವರ್ಷ 10 ವರ್ಷ 1 ವರ್ಷ 2 ವರ್ಷ ಜೊತೆಲಿ ಜೀವನ ಮಾಡಿರ್ತಾರೆ. ನಂತರ ಏನೋ ಸಾಕಾಯಿತು, ನನಗಾಗಲ್ಲ, ಜೊತೆಲಿ ಇರೋದಕ್ಕಾಗಲ್ಲ, ಅವ್ರ ಜೊತೆ ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ಅವ್ರೇನಾರ ಮೇಂಟೆನೆನ್ಸ್ ಪಡ್ಕೋಬೋದಾ, ಗಂಡು ಅಥವಾ ಹೆಣ್ಣು ಇಬ್ಬರಲ್ಲಿ ಒಬ್ಬರಾದ್ರೂ ಆಗಲಿ, ಯಾರು ಈಗ ಹೆಂಡತಿ ಇರ್ತಾರೋ, ಯಾರು ಜೊತೆಲಿ ಮಹಿಳೆ ಇರ್ತಾರೋ ಅವಳು ಹುಡುಗನ ಎದುರಿಗೆ ಒಂದು ಮೇಂಟೆನೆನ್ಸ್ನ ಪಡ್ಕೋಬೋದಾ ಅಂತ ಹೇಳಿದ್ರೆ ಅದರೂ ಸಹ ಸಂಬಂಧಪಟ್ಟಂತೆ ಸಂಪೂರ್ಣದ ವಿಡಿಯೋ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಂತರ ಸ್ನೇಹಿತರೆ, ಈ ಲಿವಿಂಗ್ ಟುಗೆದರಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ್ರೆ, ಚೆನ್ನಾಗಿದ್ದಾಗ ಸ್ನೇಹಿತರೆ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ದಿದ್ದಾಗ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ. ಯಾವಾಗ ಎಲ್ಲಿ ತನಕ ನಾವು ಚೆನ್ನಾಗಿರ್ತೀವೋ ಅಲ್ಲಿ ತನಕ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಯಾವಾಗ ಅವರ ಸಂಬಂಧ ಬಿರುಕು ಆವಾಗ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಏನಾಗುತ್ತೆ ಸ್ನೇಹಿತರೆ, ಈಗಿನ ಜನ್ರೇಷನಲ್ಲಿ ಏನೋ ಒಂದು ಸಮಸ್ಯೆಗಳಾಗ್ತವೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಗಂಡು ಅಥವಾ ಹೆಣ್ಣು ಅಥವಾ ಹೆಚ್ಚಾಗಿ ಮಹಿಳೆಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜೊತೆಲಿದ್ದಾಗ ಚೆನ್ನಾಗೇ ಇರ್ತಾರೆ. ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫೇಕ್ ಕಂಪ್ಲೇಂಟ್ಗಳನ್ನ ಮಾಡೋಕ್ಕೆ ಹೋಗ್ತಾರೆ. ಏನಂತ ಹೇಳಿದ್ರೆ ಈ ಥರ ನನಗೆ ಫಿಸಿಕಲಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಅಥವಾ ಫಿಸಿಕಲಿ ಒಂದು ಟಾರ್ಚರ್ ಕೊಡ್ತಾ ಇದ್ದಾರೆ, ಅಥವಾ ನನಗೆ ರೇಪ್ ಮಾಡೋಕ್ಕೆ ಬಂದ ಅಂತಲೇ ಒಂದು ಕಂಪ್ಲೇಂಟ್ ಕೊಡೋವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಈ ಥರ ಎಲ್ಲ ಕಂಪ್ಲೇಂಟ್ ಮಾಡೋದ್ರಿಂದ ಒಂದು ಶಿಕ್ಷೆಗೆ ಒಂದು ಫೇಕ್ ಕಂಪ್ಲೇಂಟ್ಸ್ಗಳು ಅವರ ಯಾರ ಜೊತೆಲಿ ಇರ್ತಾರೋ ಅವ್ರ ಜೊತೆ ಫೇಕ್ ಕಂಪ್ಲೇಂಟ್ಗಳು ಸಹ ಆಗ್ತಾ ಇದ್ದಾವೆ. ಹಾಗಾಗಿ ಇಂಥ ರಿಲೇಷನ್ಶಿಪ್ ಬಗ್ಗೆ ಸ್ವಲ್ಪ ನೀವು ಹುಷಾರಾಗಿ ಒಂದು ಒಳ್ಳೆ ಬಾಂಧವ್ಯ ಇದ್ದರೆ ಮಾತ್ರ ಈ ರಿಲೇಷನ್ಶಿಪ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದರಿಂದ ಯಾವತ್ತಿದ್ರೂ ತೊಂದರೆನೇ. ಮದುವೆ ಆದ ಗಂಡು ಹೆಣ್ಣಿಗೆ ಲೀಗಲಿ ಏನೇ ಇದ್ದರೂ ಲೀಗಲಿ ಎಲ್ಲ ಥರದ ಒಂದು ರೆಮಿಡಿ ಸಿಗುತ್ತೆ. ಬಟ್ ಲಿವಿಂಗ್ ಟುಗೆದರ್ಲಿದ್ದಾಗ ರೆಮಿಡಿಗಳು ಸಿಗೋದು ಕಷ್ಟ. ಇದಿಷ್ಟು ಲಿವಿಂಗ್ ಟುಗೆದರ್ ಅಲ್ಲಿರುವ ಒಂದು ಏನು ಆಗು ಹೋಗುಗಳ ಬಗ್ಗೆ ನಾನು ಸಂಪೂರ್ಣವಾದ ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಲಿವಿಂಗ್ ಟುಗೆದರ್ಲಿ ಹುಟ್ಟಿದಂಥ ಮಕ್ಕಳಿಗೆ ಯಾವ ರೀತಿ ರೈಟ್ಸ್ ಬರುತ್ತೆ, ಮತ್ತು ಲಿವಿಂಗ್ ಟುಗೆದರಲ್ಲಿ ಇದ್ದಂಥ ಮಹಿಳೆಗೆ ಯಾವ ರೀತಿ ರೈಟ್ಸ್ ಬರುತ್ತೆ, ಮತ್ತು ಅವ್ರಿಗೆ ಯಾವ ರೀತಿ ಒಂದು ಕಾಂಪನ್ಸೇಷನ್ ತೊಗೋಬೋದು, ಇಲ್ಲಾಂದರೆ ಮೇಂಟೆನೆನ್ಸ್ ತೊಗೋಬೋದು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನನ್ನ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ. ನನ್ನ ಹೆಚ್ಚಿನ ವೀಡಿಯೋಗಳಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡೋಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ.